ಬಂದಿದೆ ಮತ್ತೊಂದು ವೈರಸ್ ಜೋಪಾನ. ಈಗ ಮತ್ತೊಂದು ರೀತಿಯ ಸೋಂಕು ಕಂಡು ಬಂದಿದೆ. ಇದನ್ನ ಮೆಲಿಯಾಯಿಡೋಸಿಸ್ ಎನ್ನುವಂತಹ ಮಾರಣಾಂತಿಕ ಬ್ಯಾಕ್ಟೀರಿಯಾ ಎನ್ನಲಾಗಿದೆ. ಈ ವೈರಸ್ ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದ್ದು ಈಗಾಗಲೇ 130ಕ್ಕೂ ಹೆಚ್ಚು ಪ್ರಕರಣಗಳು ದೃಢಪಟ್ಟಿವೆ ಅಂತ ಹೇಳಲಾಗ್ತಿದೆ. ಆರಂಭದಲ್ಲಿ ಗ್ರಾಮೀಣ ರೈತರನ್ನ ಕಾಡಿದ ಈ ಸೋಂಕು ಈಗ ನಗರ ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿದೆಯಂತೆ. ಬರ್ಕ್ ಹೋಲ್ಡೇರಿಯಾ ಸುಡೋಮಾಲಿ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಈ ಸೋಂಕು ಮಣ್ಣು ಮತ್ತು ಕಲುಷಿತ ನೀರಿನಲ್ಲಿ ವಾಸ ಮಾಡುತ್ತಂತೆ. ಇನ್ನು ಈ ಸೋಂಕು ತಗುಲಿದಾಗ ನಿರಂತರ ಜ್ವರ, ಚರ್ಮದ ಮೇಲಿನ ನೋವಿನ ಗುಳ್ಳೆಗಳು ಅಥವಾ ಗಾಯಗಳು, ಕೆಮ್ಮು ಅಥವಾ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳಬಹುದು. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಬಂದಿದೆ ಮತ್ತೊಂದು ವೈರಸ್ ಜೋಪಾನ. ಕೊರೋನಾ ಬಳಿಕ ಈಗ ಭೂಮಿಯ ಮೇಲೆ ಜನ ನೆಮ್ಮದಿಯ ನಿಟ್ಟುಸಿರನ್ನೇನು ಬಿಟ್ಟಿದ್ದಾರೆ. ಆದ್ರೆ ಅಲ್ಲೊಂದು ಇಲ್ಲೊಂದು ಬ್ಲಾಕ್ ಅಂಡ್ ವೈಟ್ ಯೆಲ್ಲೋ ಫಂಗಸ್ ನಂತಹ ವೈರಸ್ಗಳು ಬಂದು ಹೋಗ್ತಾ ಇರುವುದು ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಆತಂಕ ಇದ್ದೇ ಇದೆ. ಇದೇ ರೀತಿ ಈಗ ಮತ್ತೊಂದು ರೀತಿಯ ಸೋಂಕು ಕಂಡು ಬಂದಿದೆ. ಇದನ್ನ ಮೆಲಿಯಾಯಿಡೋಸಿಸ್ ಎನ್ನುವಂತಹ ಮಾರಣಾಂತಿಕ ಬ್ಯಾಕ್ಟೀರಿಯಾ ಎನ್ನಲಾಗಿದೆ. ಈ ವೈರಸ್ ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದ್ದು ಈಗಾಗಲೇ 130ಕ್ಕೂ ಹೆಚ್ಚು ಪ್ರಕರಣಗಳು ದೃಢಪಟ್ಟಿವೆ ಅಂತ ಹೇಳಲಾಗ್ತಿದೆ. ಆರಂಭದಲ್ಲಿ ಗ್ರಾಮೀಣ ರೈತರನ್ನ ಕಾಡಿದ ಈ ಸೋಂಕು ಈಗ ನಗರ ಪ್ರದೇಶಗಳಲ್ಲಿಯೂ ಕಾಣಿಸಿಕೊಂಡಿದೆಯಂತೆ. ಈ ಸೋಂಕಿನ ಸ್ವರೂಪ ಹೇಗಿದೆ ಅಂದ್ರೆ, ಬರ್ಕ್ ಹೋಲ್ಡೇರಿಯಾ ಸುಡೋಮಾಲಿ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಈ ಸೋಂಕು ಮಣ್ಣು ಮತ್ತು ಕಲುಷಿತ ನೀರಿನಲ್ಲಿ ವಾಸ ಮಾಡುತ್ತಂತೆ. ಇದು ಗಾಯಗಳು ಅಥವಾ ಉಸಿರಾಟದಿಂದಲೇ ಹೆಚ್ಚಾಗಿ ಹರಡುತ್ತೆ ಅಂತ ಹೇಳಲಾಗ್ತಿದೆ. ವಿಶೇಷವಾಗಿ ಒದ್ದೆಯಾದಂತಹ ಮಣ್ಣಿನಲ್ಲಿ ಕೆಲಸ ಮಾಡುವ ರೈತರಿಗೆ ಇದು ಹೆಚ್ಚಿನ ಅಪಾಯವನ್ನ ತಂದಿದೆಯಂತೆ. ಇನ್ನು ಶ್ವಾಸಕೋಶ, ಚರ್ಮಗಳ ಮೂಲಕ ಶುರುವಾಗುವ ಈ ಸೋಂಕು ಮೆದುಳಿನವರೆಗೂ ತಲುಪಬಹುದು. ಆದರೆ ಇದರ ಲಕ್ಷಣಗಳು ಕ್ಷಯರೋಗದಂತೆ ಕಾಣೋದ್ರಿಂದ ತಪ್ಪಾದ ರೋಗ ನಿರ್ಣಯದ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏಮ್ಸ್ನ ಭೂಪಾಲ್ನ ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಆಯುಷ್ ಗುಪ್ತಾ ಈ ಸೋಂಕು ಈಗ ಗ್ರಾಮೀಣ ಪ್ರದೇಶಗಳಿಗೆ ಸೀಮಿತವಾಗಿಲ್ಲ, ನಗರಗಳಲ್ಲೂ ಇದು ವೇಗವಾಗಿ ಹರಡುತ್ತಾ ಇದೆ ಅಂತ ಎಚ್ಚರಿಸಿದ್ದಾರೆ. ಮಧುಮೇಹಿಗಳು, ದುರ್ಬಲ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವವರು ಮತ್ತು ಮಿತಿ ಮೀರಿದ ಮದ್ಯಪಾನಿಗಳು ಈ ಸೋಂಕಿಗೆ ಹೆಚ್ಚು ಒಳಗಾಗ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಸೋಂಕು ತಗುಲಿದಾಗ ನಿರಂತರ ಜ್ವರ, ಚರ್ಮದ ಮೇಲಿನ ನೋವಿನ ಗುಳ್ಳೆಗಳು ಅಥವಾ ಗಾಯಗಳು, ಕೆಮ್ಮು ಅಥವಾ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ಈ ಲಕ್ಷಣಗಳೇನಾದರೂ ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಭೇಟಿಯಾಗಿ ಮೆಲಿಯಾಯಿಡೋಸಿಸ್ ಎನ್ನುವ ಪರೀಕ್ಷೆಯನ್ನ ಮಾಡಿಸಿಕೊಳ್ಬೇಕಂತೆ. ಮಧ್ಯಪ್ರದೇಶದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಸೋಂಕು ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರೋಕೆ ಸೂಚನೆಯನ್ನ ಕೊಟ್ಟಿದೆ. ಮಣ್ಣು ಅಥವಾ ನೀರಿನಲ್ಲಿ ಕೆಲಸ ಮಾಡುವಾಗ ರಕ್ಷಣಾತ್ಮಕ ಗೌನ್ ಅನ್ನ ಬಳಸಬೇಕು. ಕೈಗವಸು ಮತ್ತು ಬೂಟುಗಳನ್ನ ಧರಿಸಿ ಕೆಲಸ ಮಾಡಬೇಕು. ಇನ್ನು ಮಧುಮೇಹಿಗಳು ರಕ್ತದ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡೋದರ ಜೊತೆಗೆ ಕಲುಷಿತ ಮಣ್ಣು ಅಥವಾ ನೀರಿನೊಂದಿಗೆ ನೇರವಾಗಿ ಸಂಪರ್ಕವನ್ನ ತಪ್ಪಿಸಬೇಕು. ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದ್ರ ಜೊತೆಗೆ ಸಾಕಷ್ಟು ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳನ್ನ ನಾವು ಇಲ್ಲಿ ಫೇಸ್ ಮಾಡಬೇಕಾಗಿ ಬರುತ್ತೆ. ಈ ಸೋಂಕು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಜಾಗೃತಿ, ತಡೆಗಟ್ಟುವಿಕೆ ಮತ್ತು ಸಕಾಲದಲ್ಲಿ ಚಿಕಿತ್ಸೆ ಮೂಲಕ ಹರಡೋದನ್ನ ತಡೆಗಟ್ಟುವುದು ಬಹಳನೇ ಮುಖ್ಯವಾಗಿದೆ. ಹಾಗಾಗಿ ಈ ವೈರಸ್ನ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ.